ಕರ್ನಾಟಕದವ್ರು ನಮ್ಮದು ಇನ್ನೂ ಹೋದರೆ ಜಾಗ ಅಂತೇಳಿ. ಮತ್ತು ಹಿಮಾಚಲ ಪ್ರದೇಶ ನಮ್ಮ ಇದು ಅದಲ್ಲ, ಇದು ಅರುಣಾಚಲ ಪ್ರದೇಶ ನಮ್ಮದೇ ರೀ ಅಂತಾರೆ, ನಿಮ್ದಲ್ಲ. ಮತ್ತು ಏನು ಪರಿಸ್ಥಿತಿ ಇವತ್ತು ಸಾಕಷ್ಟು ನಮ್ಮ ಮೋದಿಯವರ ಈ ಜನಸಂಘದವ್ರು ಇರ್ಬೋದು, ಬಿ ಜೆ ಪಿಗೆ ಇರ್ಬೋದು, ಹಿಂದೆ ನೆಹರು ಸೋತಿದ್ದಕ್ಕೆ ಚವೆನ್ಲಾಯ್ ಇದ್ದಾಗ, ಚವೆನ್ಲಾಯ್ ಪ್ರಧಾನ ಇದ್ದಾಗ, ಚೆನ್ನಾಗಿ ಸೋತಾಗ, ಅದರಲ್ಲಿ ಮಾಂಸ ತುಂಗಿದ್ದಾಗ ಸೋತಾಗ ಎಷ್ಟು ಟೀಕಾ ಮಾಡಿದ್ರು ನಮ್ಮನ್ನು, ಎಷ್ಟೆಲ್ಲ ಮಾಡಿದರು. ನೆಹರುವಿನಿಂದ ಜಾಗ ಹೋಯ್ತು 4000 ಕಿಲೋಮೀಟ್ರ್ ಚದರ ಕಿಲೋಮೀಟ್ರ್ ಹೋಯ್ತು ಅಂತೇಳಿ ಇವತ್ತಿಗೂ ಟೀಕಾ ಮಾಡ್ತಾರೆ. ಮತ್ತು ಈ ಗಾಲ್ವಾನ್ದಲ್ಲಿ ಏನಾಯ್ತು, ಮತ್ತು ಈಗ ಅವ್ರ ದೋಸ್ತಿ ನಮಗೆ ಯಾಕಂದ್ರೆ ರಷ್ಯಾ ಇವತ್ತು ಕೊಡುವ ಸ್ಥಿತಿ ನಮಗಿಲ್ಲ. ಭಾಳ ಜನ ಶಸ್ತ್ರಾಸ್ತ್ರ ಕಡಿಮೆ ರೇಟಿಗೆ ಮಾರ್ಬೋದು ಅಷ್ಟೇ, ನಮ್ಮನ್ನು ಕೊಟ್ಟು ಸಾಕುವಂಥ ಸ್ಥಿತಿ ಒಳದಿಲ್ಲ. ಉಕ್ರೇನ್ ಯುದ್ಧದೊಳಗೆ ಸಿಕ್ಕೊಂಡು ಅದು ಬದಲಾಡ್ತಾ ಇದೆ. ನೀವು ಪೆಟ್ರೋಲ್ ಡೀಸೆಲ್ ತೊಗೊಂಡು ನಮ್ಗೆ ರೊಕ್ಕ ಕೊಡ್ರಪ್ಪ ಸಾಕು ನಾವು ಅನ್ನೋಂಥ ಪರಿಸ್ಥಿತಿ ಬಂದಿದ್ದಾರೆ. ಇದು ಒಳ್ಳೆ ಪರಿಸ್ಥಿತಿ ಇತ್ತು, ನಮಗೆ ಲಾಭ ಆಗ್ತಾಯಿತ್ತು. ಈ ಸಂದರ್ಭದಲ್ಲಿ ಅಮೇರಿಕ ಯುಕ್ರೇನ್ ಯುದ್ಧದಲ್ಲಿ ಸಾಕತ್ರಿ, ಇಲ್ಲ ನೀವೇ ಕಾರಣರು, ನೀವು ಅಲ್ಲಿ ಪೆಟ್ರೋಲ್ ಕೊಡ್ತೀರಿ, ಅದಕ್ಕೆ ದುಡ್ಡು ತೊಗೊಂಡು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ ಅವರು ಅಂಥೇಳಿ ನಮ್ಮ ಮೇಲೆ ಟ್ಯಾರಿಫ್. ಮತ್ತು ಈ ಸಂದರ್ಭದಲ್ಲಿ ಅರ್ಥವ್ಯವಸ್ಥೆಯಿಂದ ನಾವು ದಿವಾಳಿ ಸುಂಬಿಟ್ಬಿಟ್ಟಿದ್ದೀವಿ, ಎಲ್ಲನೂ ಹೋಗಿ ಕಾರ್ಪೊರೇಟ್ ಕಾಯಿ ಕೊಟ್ಬಿಟ್ಟಿದ್ದೀವಿ. ಅದನ್ನೇ ಮಾತಾಡೋಣ ನಿಂದ ನೆಕ್ಸ್ಟ್ ಎಪಿಸೋಡ್ದಲ್ಲಿ ಮಾತಾಡೋಣ ಅದನ್ನು. ಈಗ ಆದಿದ್ದು ಹೀಗಾಗಿ ಚೈನಾದ ಮುಂದೆ ನಾವೆಲ್ಲ ಮಂಡಿ ಉರುವಂಥದ್ದು, ಅಮೇರಿಕಾ ಮುಂದೆ ನಾವು ಮಂಡಿ ಉರುವಂಥದ್ದು, ರಷ್ಯಾ ಮುಂದೆ ನಾವು ಮಂಡಿ ಉರುವಂಥ ದುಸ್ಥಿತಿಗೆ ನಾವು ಇವತ್ತಿನ ಬಂದಿದ್ರೆ ಅದಕ್ಕೆ ಕಾರಣರು ಇವತ್ತಿನ ಸರ್ಕಾರ. ಯಾಕಂದರೆ ವಿದೇಶಾಂಗ ನೀತಿಯಲ್ಲೇ ನೆಹರೂರವರು ಅಪ್ರತಿಮವಾದಂಥದ್ದು ಅನ್ಬೇಕಾಗ್ತದೆ ಈ ಸಂದರ್ಭದಲ್ಲೇ ಈ ಎಲ್ಲ ನೋಡಿದಾಗ. ಯಾಕಂದರೆ 203 ದೇಶ 4 ದೇಶಗಳು ಆವತ್ತಿನ ದಿನಮಾನದಲ್ಲೇ ಈ ನಮ್ಮ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದು, ಹೊಸ ಶಕ್ತಿ ಮಾಡ್ಕೊಂಡಿದ್ದು ನಾವು. ಆದರೆ ಮೋದಿಯವರು ಬಂದ ನಂತರ ನಮ್ಮ ನೋಡಿ